ಇದು ಭಾಳ ಮಹತ್ವದಂಥ ಮಾರ್ಗ ಇದು ನಮ್ಮ ಜಿಲ್ಲೆಗೆ ವಿಶೇಷವಾಗಿ. ಯಾಕಂದರೆ ಇದು ಉತ್ತರ ಭಾರತಕ್ಕೆ ಕನೆಕ್ಟಿವಿಟಿ ವಯ ಕುಷ್ಟಗಿ, ದರೋಜಿಯಿಂದ ಗಂಗಾವತಿ, ಕನಕಗಿರಿ, ತಾವರಗೆರೆ, ಕುಷ್ಟಗಿ, ಹುನಗುಂದ, ಇಳಕಲ್, ಹುನಗುಂದ, ಅಮೀನ್ಗಢ, ಬಾಗಲಕೋಟೆ. ಸೊ ಇದು ಉತ್ತರ ಭಾರತಕ್ಕೆ ನಮ್ಮ ಕನೆಕ್ಟಿವಿಟಿ ಸಿಗ್ತದೆ ಬಾಗಲಕೋಟೆ ಮೇಲೆ. ಮತ್ತು ಇಲ್ಲಿ ದರೋಜಿ ಮುಟ್ಟಿದ ಮೇಲೆ ಗುಂಟಕಲ್ಲಿನ ದಕ್ಷಿಣ ಭಾರತ ಇಡೀ ಒಂದು ಒಳ್ಳೆಯ ಬೆಸ್ಟ್ ಟ್ರ್ಯಾಕ್ ಅಂಥೇಳಿ ಈ ರೈಲ್ವೆಯವರು ಕೂಡ ನನ್ನ ಜೊತೆ ಹೇಳಿದರು. ಇದು ಭಾಳ ಅನುಕೂಲ ಆಗ್ತದೆ ಮತ್ತು ಇದು ಭಾಳ ಪ್ರಯೋಗ ಆಗ್ತಿದೆ. ಯಾಕಂದರೆ ರೈತರಿಗೆ ಆ್ಯಕ್ಚುಲಿ ಡ್ರೈ ಲ್ಯಾಂಡ್ ಇವೆಲ್ಲ ಅದು ನಮ್ಮ ಕನಗಿರಿ ಆದಮೇಲೆ ಅಪ್ ಟು ಕುಷ್ಟಗಿವರೆಗೂ ಡ್ರೈ ಲ್ಯಾಂಡ್ಸ್ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಇಂಡಸ್ಟ್ರಿಯಲಿ ಡೆವಲಪ್ಮೆಂಟ್ ಆಗಿದೆ. ಸೊ ಈಗಾಗಲೇ ಹಿಂದೆ ಕರಡಿ ಸಂಗಣ್ಣವರು ನಾವು ಸೇರಿಕೊಂಡು ಇದು ಒಂದು ಡ್ರೋನ್ ಸರ್ವೆಯನ್ನು ಮಾಡಿಸಿದ್ರು. ಒಂದು 8 ಕೋಟಿ 10 ಕೋಟಿ ಸ್ಯಾಂಕ್ಷನ್ ಮಾಡಿದರು ರೈಲ್ವೆ ಇಲಾಖೆಯವರು. ಸೊ ತದನಂತರ ಅದನ್ನ ಮತ್ತೆ ಅದು ಸ್ಲೋ ಆಗಿದೆ. ಇವತ್ತು ನಮ್ಮ ಸಂಸದರು ನಮ್ಮವರೇ ಇದ್ದಾರೆ. ಆದರೆ ಇದು ಪಕ್ಷಾತೀತವಾಗಿ ಹೋರಾಟ, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್, JDS ಅಂತಲ್ಲ, ಎಲ್ಲ ವರ್ತಕರಾಗಲಿ ನಮ್ಮ ರೈತರಾಗಲಿ ಎಲ್ಲರೂ ಸೇರಿಕೊಂಡು ಈಗಾಗಲೇ ಕನಗಿರಿ ಮುಗಿದೈತೆ. ನೆಕ್ಸ್ಟ್ ನಾವು ತಾವರಗೆರೆ ಆದಮೇಲೆ ಕುಷ್ಟಗಿ. ಇವತ್ತು ಕುಷ್ಟಗಿಯಲ್ಲೇ ಒಂದು ತಮ್ಮ ಮಾತಾಡಿಕೊಂಡು ಒಂದು ಪತ್ರಿಕಾ ಸಂದೇಶ ಕೊಡಬೇಕಂತ ಉದ್ದೇಶದಿಂದ ಇದು ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಮುಂದೆ ನಿರ್ಮಾಣದಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ಒಬ್ಬ ಈ ಹೋರಾಟ ದರೋಜಿ ಬಾಗಲಕೋಟೆ ಹೋರಾಟ ಸಮಿತಿಯ ಸಂಚಾಲಕರನ್ನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ಇದನ್ನು ಈ ಹೋರಾಟವನ್ನು ಈಗಾಗಲೇ ಎಲ್ಲ ಒಂದು ಸಮ್ಮುಖದಲ್ಲಿ ನಡೀತಕ್ಕಂಥದ್ದು ಪಕ್ಷಾತೀತವಾಗಿ ನಡೀತಾ ಇದೆ. ಮುಂದೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಪ್ರಾಜೆಕ್ಟನ್ನು ಇಮಿಡಿಯೇಟಾಗಿ ಅದನ್ನು ಬಜೆಟಲ್ಲಿ ಸೇರಿಸಿ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ಗಾಗಲಿ ಇವತ್ತು ವರ್ಕ್ ಪ್ರೋಗ್ರೆಸ್ ಮಾಡ್ತಾರೆ ಅಂತ ಕೆಲಸ ಅವ್ರು ಮಾಡಬೇಕು. ಯಾಕಂದರೆ ಇದು ಎಲ್ಲಿ ವೆಟ್ಲ್ಯಾಂಡ್ಸ್ ಇಲ್ಲ. ಆಫ್ಟರ್ ಕನಕಗಿರಿ ಗಂಗಾವತಿ ಆದಮೇಲೆ ಎಲ್ಲಿ ವೆಟ್ಲ್ಯಾಂಡ್ಸ್ ಕಾಣ್ತಾ ಇದೆ, ಎಲ್ಲ ಡ್ರೈ ಲ್ಯಾಂಡ್ಸು. ಸೊ ಇದು ಅಕ್ವಿಸಿಷನ್ ಕೂಡ ಭಾಳ ಇದಾಗುತ್ತೆ. ಮತ್ತು ಅಲ್ಲಿ ರೈತರ ಒಂದು ರೇಟ್ ವ್ಯಾಲ್ಯೂ ಕೂಡ ಬೆಳೀತದೆ, ಲ್ಯಾಂಡ್ ರೇಟ್ ವ್ಯಾಲ್ಯೂ, ಎಸ್ಪೆಷಲಿ ತಾವರಗೆರೆ, ಕನಕಗಿರಿ, ಕುಷ್ಟಗಿ ಈ ಭಾಗದಲ್ಲಿ. ಅದರಿಂದ ದರೋಜಿ ಅದೇ ಇಲ್ಲಿ ಕನೆಕ್ಟ್ ಆಗಿ ಇಲ್ಲಿಂದ ಪಕ್ಕದಲ್ಲಿ ರಾಜ್ಯ ಹೆದ್ದಾರಿಯಿಂದ ಇಳಕಲ್, ಹುನಗುಂದ, ಅಮೀನ್ಗಢ, ಬಾಗಲಕೋಟೆ. ಸೊ ಇದು ಒಂದು ಸಾರಿ ದರೋಜಿ ಮುಟ್ಟಿ ಗುಂಟಕಲ್ಲು ಹೋದರೆ ನೀವು ದಕ್ಷಿಣ ಭಾರತಕ್ಕೆ ಎಲ್ಲನೂ ಕನೆಕ್ಟ್ ಆಗುತ್ತೆ ಟ್ರೈನ್ಸ್ ಕುಷ್ಟಗಿಯಿಂದ. ಸೊ ಕುಷ್ಟಗಿ ಜನರಿಗೆ ಭಾಳ ಅನುಕೂಲ ಆಗ್ತದೆ ಪ್ರಾಜೆಕ್ಟ್ ಇದು. ಅದರಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಕೂಡ ನಾನು ಮನವಿ ಮಾಡ್ಕೊತೀನಿ. ಮತ್ತು ನಮ್ಮ ಲೋಕಸಭಾ ಸದಸ್ಯರಿಗೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಮನವಿ ಮಾಡ್ಕೊತೀನಿ. ಈ ಹೋರಾಟವನ್ನು ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಮತ್ತು ಎಲ್ಲರೂ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಡಬೇಕು. ಕುಷ್ಟಗಿ ನಗರಕ್ಕೆ ಇದು ದೊಡ್ಡ ಮಹತ್ವವಾದಂಥ ಒಂದು ಪ್ರಾಜೆಕ್ಟ್ ರೈಲ್ವೆ ದರೋಜಿ ಬಾಗಲಕೋಟೆ. ದಯವಿಟ್ಟು ತಾವು ಪ್ರೆಸ್ನವರು ಇದನ್ನು ಹೈಲೈಟ್ ಮಾಡಿ ತಾವು ಈ ಪ್ರಾಜೆಕ್ಟನ್ನು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು.